ನಾನು ಈ ಗ್ರೌಂಡ್ನ ಯಾವತ್ತೂ ಮರೆಯಲ್ಲ, ಯಾಕಂದರೆ ನನ್ನ ಕರಿಯರ್ ಇಲ್ಲೇ ಚೇಂಜ್ ಆಗಿತ್ತು. ಇಂಡಿವಿಜುವಲಿ ನನ್ನ ಕರಿಯರ್ ಚೇಂಜ್ ಆಯಿತು. ಆ್ಯಂಡ್ ಇಲ್ಲಿಂದ ನನಗೆ ಕ್ಯಾಪ್ಟನ್ಸಿ ಅನ್ನೋ ಒಂದು ಹೊಸ ಸ್ಟೆಪ್, ಅದು ಕೂಡ ಈ ಸ್ಪೆಷಲ್ ಗ್ರೌಂಡ್ನಲ್ಲಿ ಶುರು ಆಗ್ತಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. Big Basket presents RCB Game Day. ನಾವು ಈಡನ್ ಗಾರ್ಡನ್ಸ್ ಬಗ್ಗೆ ಮಾತಾಡ್ತಿದ್ರೆ ಫಸ್ಟ್ 6 ಓವರ್ಸ್ನಲ್ಲಿ ಪಿಚ್ ಹೆಲ್ಪ್ ಮಾಡುತ್ತೆ. ನಮ್ಮ ಜೊತೆ ಬಾಲ್ನ ಸ್ವಿಂಗ್ ಮಾಡ್ಬೋದಾದ ಬೌಲರ್ಸ್ ಇದ್ದಾರೆ. ಈ ಪಿಚ್ನ ಸ್ಟ್ರೆಂತ್ ಆಗಿ ಯೂಸ್ ಮಾಡಿಕೊಂಡು ಆಡೋ ಬೌಲರ್ಸ್ ಇದ್ದಾರೆ. ಸೊ ಈ ಪಿಚ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ 10 ಡೇಸ್ನಲ್ಲಿ ನಮ್ಮ ಪ್ರಿಪರೇಷನ್ ಎಕ್ಸಲೆಂಟ್ ಆಗಿತ್ತು. ಬಾಯ್ಸ್ ತುಂಬ ಬ್ರಿಲಿಯಂಟ್ ಆಗಿದ್ರು. ಈ 2 ಗೇಮ್ಸ್ಗೆ ರೆಡಿ ಆಗೋದನ್ನು ನೋಡಿ ನಾನು ಎಂಜಾಯ್ ಮಾಡಿದೆ. ಈ ಟೂರ್ನಮೆಂಟ್ನಲ್ಲಿ ನಮ್ಮ ಇಂಟೆನ್ಷನ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡೋಕೆ ಇದು ನಮ್ಮ ಆಪರ್ಚುನಿಟಿ. 10 minutes to go. Can they deliver? This is getting close. They've brought it home in 10 minutes. Remember the name. Big Basket. 10 मिनट का नया नाम. ಐ ಥಿಂಕ್ ನಾವು ಪ್ರಾಕ್ಟೀಸ್ ಸೆಷನ್ಸ್ನಲ್ಲಿ ಎಲ್ಲ ವಿಷಯನ ಕವರ್ ಮಾಡಿದ್ದೀವಿ. ನಾವು ಅರೌಂಡ್ 10 to 12 ಪ್ರಾಕ್ಟೀಸ್ ಸೆಷನ್ಸ್ ಮಾಡಿದ್ದೀವಿ. ನಾವು ಎಲ್ಲರೂ ಒಟ್ಟಿಗೆ ಪ್ರಾಕ್ಟೀಸ್ ಸೆಷನ್ಸ್ ಮಾಡೋದ್ರಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಟೀಮ್ನಲ್ಲಿ ಗುಡ್ ಅಟ್ಮಾಸ್ಫಿಯರ್ ಇದೆ ಆ್ಯಂಡ್ ಫುಲ್ ಎನರ್ಜಿಯಿಂದ ಎಲ್ಲರೂ ರೆಡಿ ಆಗಿದ್ದಾರೆ. ಸ್ಟಾರ್ಟ್ ಮಾಡೋಕ್ಕೆ ಯಾವತ್ತೂ ಸ್ವಲ್ಪ ಸ್ಟಿಕ್ಕಿ ಮತ್ತು ಹ್ಯೂಮಿಡ್ ಅಟ್ಮಾಸ್ಫಿಯರ್ ಇರುತ್ತೆ. ಆದರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಫುಲ್ ಕ್ರೌಡ್. ಇದು IPL 25ನ ಫಸ್ಟ್ ಗೇಮ್ ಆಗಿರುತ್ತೆ. ಅಟ್ಮಾಸ್ಫಿಯರ್ ಅಮೇಝಿಂಗ್ ಆಗಿರುತ್ತೆ. ನಮ್ಮ ಬಾಯ್ಸ್ ಸ್ವಲ್ಪ ನರ್ವಸ್ ಆಗ್ತಾರೆ ಅಂತ ಅನಿಸುತ್ತೆ, ಆದರೆ ಅವರು ಆಡಕ್ಕೆ ಅಬ್ಸಲ್ಯೂಟ್ಲಿ ರೆಡಿ ಆಗಿದ್ದಾರೆ. ನಾನು ಲೀಡರ್ ಹೌದಾ ಅಥವಾ ಅಲ್ಲ ಅನ್ನೋದ್ರ ಬಗ್ಗೆ ನಾನು ಅಷ್ಟೊಂದು ಥಿಂಕ್ ಮಾಡಲ್ಲ. ಆದರೆ ಸೀನಿಯರ್ ಆಗಿ ಜೂನಿಯರ್ಸ್ ಜೊತೆ ಮಾತಾಡಬೇಕು ಆ್ಯಂಡ್ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಬಟ್ ಎಸ್, ನಾವು ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡಿದರೆ ಇಟ್ಸ್ ವರ್ಸಟೈಲ್. ಡಿಫ್ರೆಂಟ್ ಸ್ಟ್ರೆಂಗ್ಸ್ ಇರೋ ಡಿಫ್ರೆಂಟ್ ಬೌಲರ್ಸ್ ಇದ್ದಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಐ ಹೋಪ್ ವಿ ಹ್ಯಾವ್ ಅ ಕ್ರ್ಯಾಕಿಂಗ್ ಸೀಸನ್. ನಾನು ಫಸ್ಟ್ ಗೇಮ್ಗೆ ಕಾಯ್ತಾ ಇದ್ದೀನಿ. ಇಟ್ ಶುಡ್ ಬಿ ಅನ್ ಅಬ್ಸಲ್ಯೂಟ್ ರಿಪ್ಪರ್. ಹೋಪ್ಫುಲಿ ವೆದರ್ ಚೆನ್ನಾಗಿದ್ದು ಇದು ಗ್ರೇಟ್ ಅಕೇಷನ್ ಆಗಬೇಕು ಆ್ಯಂಡ್ ನಮ್ಮ ಬಾಯ್ಸ್ ತುಂಬ ಚೆನ್ನಾಗಿ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಸ್ RCB ಫ್ಯಾನ್ಸ್, ನಿಮ್ಮನ್ನು ನಾನು ಅಡ್ಮೈರ್ ಮಾಡ್ತೀನಿ ಅಂತ ಮುಂಚೆನೂ ಅಂದಿದ್ದೆ. ನೀವು IPLನಲ್ಲಿ ಇಂಡಿಯಾದ ಎಲ್ಲ ಕಡೆ ಇರ್ತೀರಾ ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮ ಸಪೋರ್ಟ್ಗೆ ಕಾಯ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಮುಂದೆ ನಿಮ್ಮ ಟೀಮ್ಗೆ ಆಡೋಕ್ಕೆ ಖುಷಿ ಆಗ್ತಿದೆ. ನಮ್ಮ ಟೀಮ್ಗೆ ನೀವು ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಪ್ರೀತಿ ತುಂಬ ಸ್ಪೆಷಲ್. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿ ಆಲ್ ಲವ್ ಯು ಆ್ಯಂಡ್ ಗುಡ್ ಲಕ್ ಫಾರ್ ದ ಫಸ್ಟ್ ಮ್ಯಾಚ್. ತಾಳ್ಮೆ ಇರಲಿ. ನಿಮ್ಮ ಬಾಯ್ಸ್ ಪರ್ಫಾರ್ಮ್ ಮಾಡೋದನ್ನು ನೋಡಿ ನಿಮಗೆ ಪ್ರೌಡ್ ಫೀಲ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ನಾನು ಈ ಗ್ರೌಂಡ್ನ ಯಾವತ್ತೂ ಮರೆಯಲ್ಲ, ಯಾಕಂದರೆ ನನ್ನ ಕರಿಯರ್ ಇಲ್ಲೇ ಚೇಂಜ್ ಆಗಿತ್ತು. ಇಂಡಿವಿಜುವಲಿ ನನ್ನ ಕರಿಯರ್ ಚೇಂಜ್ ಆಯಿತು. ಆ್ಯಂಡ್ ಇಲ್ಲಿಂದ ನನಗೆ ಕ್ಯಾಪ್ಟನ್ಸಿ ಅನ್ನೋ ಒಂದು ಹೊಸ ಸ್ಟೆಪ್, ಅದು ಕೂಡ ಈ ಸ್ಪೆಷಲ್ ಗ್ರೌಂಡ್ನಲ್ಲಿ ಶುರು ಆಗ್ತಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. Big Basket presents RCB Game Day. ನಾವು
ಈಡನ್ ಗಾರ್ಡನ್ಸ್ ಬಗ್ಗೆ ಮಾತಾಡ್ತಿದ್ರೆ ಫಸ್ಟ್ 6 ಓವರ್ಸ್ನಲ್ಲಿ ಪಿಚ್ ಹೆಲ್ಪ್ ಮಾಡುತ್ತೆ. ನಮ್ಮ ಜೊತೆ ಬಾಲ್ನ ಸ್ವಿಂಗ್ ಮಾಡ್ಬೋದಾದ ಬೌಲರ್ಸ್ ಇದ್ದಾರೆ. ಈ ಪಿಚ್ನ ಸ್ಟ್ರೆಂತ್ ಆಗಿ ಯೂಸ್ ಮಾಡಿಕೊಂಡು ಆಡೋ ಬೌಲರ್ಸ್ ಇದ್ದಾರೆ. ಸೊ ಈ ಪಿಚ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ 10 ಡೇಸ್ನಲ್ಲಿ ನಮ್ಮ ಪ್ರಿಪರೇಷನ್ ಎಕ್ಸಲೆಂಟ್ ಆಗಿತ್ತು. ಬಾಯ್ಸ್ ತುಂಬ ಬ್ರಿಲಿಯಂಟ್ ಆಗಿದ್ರು. ಈ 2 ಗೇಮ್ಸ್ಗೆ ರೆಡಿ ಆಗೋದನ್ನು ನೋಡಿ ನಾನು ಎಂಜಾಯ್ ಮಾಡಿದೆ. ಈ ಟೂರ್ನಮೆಂಟ್ನಲ್ಲಿ ನಮ್ಮ ಇಂಟೆನ್ಷನ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡೋಕೆ ಇದು ನಮ್ಮ ಆಪರ್ಚುನಿಟಿ. 10 minutes to go. Can they deliver? This is getting close. They've brought it home in 10 minutes. Remember the name. Big Basket. 10 मिनट का नया नाम. ಐ ಥಿಂಕ್ ನಾವು ಪ್ರಾಕ್ಟೀಸ್ ಸೆಷನ್ಸ್ನಲ್ಲಿ ಎಲ್ಲ ವಿಷಯನ ಕವರ್ ಮಾಡಿದ್ದೀವಿ. ನಾವು ಅರೌಂಡ್ 10 to 12 ಪ್ರಾಕ್ಟೀಸ್ ಸೆಷನ್ಸ್ ಮಾಡಿದ್ದೀವಿ. ನಾವು ಎಲ್ಲರೂ ಒಟ್ಟಿಗೆ ಪ್ರಾಕ್ಟೀಸ್ ಸೆಷನ್ಸ್ ಮಾಡೋದ್ರಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಟೀಮ್ನಲ್ಲಿ ಗುಡ್ ಅಟ್ಮಾಸ್ಫಿಯರ್ ಇದೆ ಆ್ಯಂಡ್ ಫುಲ್ ಎನರ್ಜಿಯಿಂದ ಎಲ್ಲರೂ ರೆಡಿ ಆಗಿದ್ದಾರೆ. ಸ್ಟಾರ್ಟ್ ಮಾಡೋಕ್ಕೆ ಯಾವತ್ತೂ ಸ್ವಲ್ಪ ಸ್ಟಿಕ್ಕಿ ಮತ್ತು ಹ್ಯೂಮಿಡ್ ಅಟ್ಮಾಸ್ಫಿಯರ್ ಇರುತ್ತೆ. ಆದರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಫುಲ್ ಕ್ರೌಡ್. ಇದು IPL 25ನ ಫಸ್ಟ್ ಗೇಮ್ ಆಗಿರುತ್ತೆ. ಅಟ್ಮಾಸ್ಫಿಯರ್ ಅಮೇಝಿಂಗ್ ಆಗಿರುತ್ತೆ. ನಮ್ಮ ಬಾಯ್ಸ್ ಸ್ವಲ್ಪ ನರ್ವಸ್ ಆಗ್ತಾರೆ ಅಂತ ಅನಿಸುತ್ತೆ, ಆದರೆ ಅವರು ಆಡೋಕ್ಕೆ ಆಬ್ಸಲ್ಯೂಟ್ಲಿ ರೆಡಿ ಆಗಿದ್ದಾರೆ. ನಾನು ಲೀಡರ್ ಹೌದಾ ಅಥವಾ ಅಲ್ಲ ಅನ್ನೋದ್ರ ಬಗ್ಗೆ ನಾನು ಅಷ್ಟೊಂದು ಥಿಂಕ್ ಮಾಡಲ್ಲ. ಆದರೆ ಸೀನಿಯರ್ ಆಗಿ ಜೂನಿಯರ್ಸ್ ಜೊತೆ ಮಾತಾಡಬೇಕು ಆ್ಯಂಡ್ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಬಟ್ ಎಸ್, ನಾವು ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡಿದರೆ ಇಟ್ಸ್ ವರ್ಸಟೈಲ್. ಡಿಫ್ರೆಂಟ್ ಸ್ಟ್ರೆಂಗ್ಸ್ ಇರೋ ಡಿಫ್ರೆಂಟ್ ಬೌಲರ್ಸ್ ಇದ್ದಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಐ ಹೋಪ್ ವಿ ಹ್ಯಾವ್ ಅ ಪ್ರಾಕ್ಟೀಸ್. ನಾನು ಫಸ್ಟ್ ಗೇಮ್ಗೆ ಕಾಯ್ತಾ ಇದ್ದೀನಿ. ಇಟ್ ಶುಡ್ ಬಿ ಅನ್ ಅಬ್ಸಲ್ಯೂಟ್ ರಿಪ್ಪರ್. ಹೋಪ್ಫುಲಿ ವೆದರ್ ಚೆನ್ನಾಗಿದ್ದು ಇದು ಗ್ರೇಟ್ ಅಕೇಷನ್ ಆಗಬೇಕು ಆ್ಯಂಡ್ ನಮ್ಮ ಬಾಯ್ಸ್ ತುಂಬ ಚೆನ್ನಾಗಿ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಸ್ RCB ಫ್ಯಾನ್ಸ್, ನಿಮ್ಮನ್ನು ನಾನು ಅಡ್ಮೈರ್ ಮಾಡ್ತೀನಿ ಅಂತ ಮುಂಚೆನೂ ಅಂದಿದ್ದೆ. ನೀವು IPLನಲ್ಲಿ ಇಂಡಿಯಾದ ಎಲ್ಲ ಕಡೆ ಇರ್ತೀರಾ ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮ ಸಪೋರ್ಟ್ಗೆ ಕಾಯ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಮುಂದೆ ನಿಮ್ಮ ಟೀಮ್ಗೆ ಆಡೋಕ್ಕೆ ಖುಷಿ ಆಗ್ತಿದೆ. ನಮ್ಮ ಟೀಮ್ಗೆ ನೀವು ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಪ್ರೀತಿ ತುಂಬ ಸ್ಪೆಷಲ್. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿ ಆಲ್ ಲವ್ ಯು ಆ್ಯಂಡ್ ಗುಡ್ ಲಕ್ ಫಾರ್ ದ ಫಸ್ಟ್ ಮ್ಯಾಚ್. ತಾಳ್ಮೆ ಇರಲಿ. ನಿಮ್ಮ ಬಾಯ್ಸ್ ಪರ್ಫಾರ್ಮ್ ಮಾಡೋದನ್ನು ನೋಡಿ ನಿಮಗೆ ಪ್ರೌಡ್ ಫೀಲ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. Going.